ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಜಾಲಹಳ್ಳಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆಗೆ ಆಗಮಿಸಿದ ಶಾಸಕರು ಆದ ಕರಿಮಾಜಿ ನಾಯ್ಕರವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಸಾಮೂಹಿಕ ಸಂಘಟನೆಗಳ ಒಕ್ಕೂಟದ ವತಿಯಿಂದ ವಿವಿಧ ಸಾರ್ವಜನಿಕ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಮನವಿ ಸಲ್ಲಿಸಲಾಗಿದೆ. ಕರವೇ ದೇವದುರ್ಗ ತಾಲೂಕು ಘಟಕದ ಅಧ್ಯಕ್ಷ ನಂದಪ್ಪ ಪಿ ಮಡ್ಡಿ ಅವರು ಸಾರ್ವಜನಿಕರ ಪರವಾಗಿ ಹಲವು ಪ್ರಮುಖ ಬೇಡಿಕೆಗಳನ್ನು ಶಾಸಕರಿಗೆ ಸಲ್ಲಿಸಿದರು. ಜಾಲಹಳ್ಳಿ ಮುರಾರ್ಜಿ ವಸತಿ ಶಾಲೆಯ 1.25 ಕೋಟಿ ಕಾಮಗಾರಿ ಕಳಪೆಯಾಗಿರುವ ಹಿನ್ನೆಲೆ ಮರು ಪರಿಶೀಲನೆ ನಡೆಸಿ ಗುತ್ತಿಗೆದಾರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡಿದರು. ವಾಲ್ಮೀಕಿ ವೃತ್ತದಿಂದ ಬಸವೇಶ್ವರ ವೃತ್ತದ ತನಕ ರಸ್ತೆ ಬದಿಯ ಒತ್ತುವರಿ ಅಂಗಡಿಗಳನ್ನು ತೆರವುಗೊಳಿಸುವುದು, ಜಾಲಹಳ್ಳಿ ಬಾಲಕರ ಪ್ರೌಢಶಾಲೆಯಿಂದ ಲಿಂಗದಹಳ್ಳಿ ಗ್ರಾಮದವರೆಗೆ ರಸ್ತೆ ನಿರ್ಮಾಣ, ಅಪೂರ್ಣವಾಗಿರುವ ವಾಲ್ಮೀಕಿ ಭವನ ಪೂರ್ಣಗೊಳಿಸುವುದು ಸೇರಿ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನು ತ್ವರಿತವಾಗಿ ಕೈಗೊಳ್ಳುವಂತೆ ಮನವಿ ಮಾಡಲಾಗಿದೆ. ಇದೇ ವೇಳೆ ಸಾಮೂಹಿಕ ಸಂಘಟನೆಗಳ ಒಕ್ಕೂಟದ ವತಿಯಿಂದ ದೇವದುರ್ಗ ತಾಲೂಕಿನಲ್ಲಿ ನಡೀತಾ ಇರುವ ಅಕ್ರಮ ಮದ್ಯ ಮಾರಾಟ, ಮಡ್ಕ ಹಾಗೂ ಜೂಜಾಟ ನಿಯಂತ್ರಣದಲ್ಲಿ ವಿಫಲವಾದ ಪೊಲೀಸ್ ಹಾಗೂ ಅಬಕಾರಿ ಇಲಾಖೆಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗಿದೆ. ಅಂಬೇಡ್ಕರ್ ವೃತ್ತದಿಂದ ಶ್ರೀ ಲಕ್ಷ್ಮೀ ರಂಗನಾಥ ದೇವಸ್ಥಾನದವರೆಗೆ ನಿರ್ಮಿಸಿರುವ ಕಳಪೆ ಸಿಸಿ ರಸ್ತೆ ಕಾಮಗಾರಿ ನಡೆಸಿದ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಅಂತ ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಮನವಿಗೆ ಸ್ಪಂದಿಸಿದ ಶಾಸಕಿ ಕರಿಮಾಜಿ ನಾಯ್ಕರವರು ಸಾರ್ವಜನಿಕರ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಮೇಡಮ್ ಆಮೇಲೆ ಕೊಟ್ಟು ಒಂದು ಬೇಡಿಕೆಗಳು ಇವು ನನಗೂ ಕೂಡ ಈಗ ನಿಮ್ಮ ಅಭಿಪ್ರಾಯನೇ ನನ್ನ ಅಭಿಪ್ರಾಯ. ಏನು ನೀವೇನು ಹೇಳಿದ್ರಿ ಹಾಸ್ಪಿಟಲ್ದು ಹಂಗಾಗಬಾರ್ದು. ನಾನು ಹೇಳಿದ ಪ್ರಕಾರ ಎಲ್ಲ ಕಡೆಗಿಂತ ಜಾಲಹಳ್ಳಿ ಪರವಾಗಿಲ್ಲ ಅಂತ ನನಗಿತ್ತು. ಈಗ ಏನೇನೋ ಬದಲಾವಣೆ ಆಗಿತ್ತಂದರೆ ಕರೆದು ಮಾತಾಡ್ತೀನಿ, DH ಅವರಿಗೆ ಇದ್ರ ವಿಷಯ ಚರ್ಚೆ ಮಾಡ್ತೀನಿ. ಅದಾದಮೇಲೆ ನೀವು ಅದರ ರಸ್ತೆ ಹೇಳಿರಿ, ಅದು ಅಧಿಕಾರಿಗಳಿಗೆ ಕರೆದು ಏನಾಗಿದೆ ಅಲ್ಲಿ ಏನು ಕಾಣುತ್ತೆ ನನಗೂ ಸ್ವಲ್ಪ ಗಮನಕ್ಕೆ ಬಂತದು. ಏನಂತಂದರೆ ಜಾಸ್ತಿ ಗಾಡಿಗಳು ಓಡಾಡುತ್ತೆ, ಅಲ್ಲೇ ಅಲ್ಲ ಮೇನ್ ರಸ್ತೆ ಅಲ್ಲ, ಹಂಗಾಗಿ ಗಾಡಿಗಳು ಓಡಾಡ್ತೀವಿ. ಹಾಗಾಗಿ ಸ್ವಲ್ಪ ನೋಡ್ರಿ ಅದು ಹೇಳೋಣ. ಇಲ್ಲಿದು ನಮಗೆ ಗಾಡಿಗಳು ಓಡಾಡೋದು ಸ್ವಲ್ಪ ಒಂದು 2 ದಿನ ಅದಕ್ಕೆ ಕ್ಯೂರಿಂಗ್ ಆಗತ್ತಾನೆ ಏನಾರು ಮಾಡಿದ್ರೆ ಅಂತ ಹೇಳಿದ್ರು. ನೋಡೋಣ ಇದು ಮದ್ಯಪಾನದ್ದು ಮಟ್ಟದ್ದು ನಾನು ಮೊದಲು ಅದನ್ನು ಖಂಡಿಸ್ತೀನಿ. ನಾನು ಸೆಷನ್ನಲ್ಲಿ ಇದ್ರ ಬಗ್ಗೆ ಮಾತಾಡಿ ಯಾರದೇ ನಮಗೇನು ಮಾಡೋದು, ನಮ್ಗೆ ಆರೋಗ್ಯ ಮುಖ್ಯ, ನಮ್ಮ ಯುವಕರ ಜೀವನ ಮುಖ್ಯ, ನಮಗೇನು ಯಾವ್ದು ಬೇರೆ ಏನು ಬೇಕಾಗಿಲ್ಲ. ಆ ವಿಷಯದಲ್ಲಿ ನಾನು ಅಧಿಕಾರಿಗಳಿಗೆ ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಸಂಬಂಧಪಟ್ಟರೆ ತಿಳಿಸಿ ಹೇಳಿನಿ. ಮತ್ತೊಂದ್ಸಲ ನಾನು ನಮ್ಮ ಸಮಸ್ಯೆ ಅಂದರೆ ಗ್ರಾಮ ಪಂಚಾಯತ್ ಹಿಡಿದು MP ತನಕ ನಾವಿದ್ದೀರಿ ಮೇಡಮ್. ಯಾವುದೇ ಸಮುದಾಯ ಇದ್ರೂ ಆ ಸಮುದಾಯಕ್ಕೆ ಎಷ್ಟು ಅನ್ಯಾಯ ಆಗ್ತೈತೆ ಅಂತಂದರೆ ಅದು 43 ಕೇಸ್ ಆಗಿ ಇವತ್ತು ಓಡಾಡಕತ್ತಾರ. ಆದ್ರೆ ಭವನ ಬಗ್ಗೆ ಪೂರ್ತಿಯಾಗಿ ಗೊತ್ತಾಗ್ತಿಲ್ಲ. ದಯವಿಟ್ಟು ನೀವು ಗಂಭೀರ ತಗೊಂಡ್ರೆ ಅದೇನು ಅದನ್ನ ಈಗ ನೋಡ್ರಿ ನಾಗೇಂದ್ರ ಅವರಿಗೆ ಇದ್ರ ಬಗ್ಗೆ ಮಾತಾಡೀನಿ. ಯಾಕಂದ್ರೆ ನಮಗೀಗ ಬರ ಅನುದಾನ ಕೊಡ್ಬೇಕಂದ್ರೆ ನಾನು 50 ಲಕ್ಷ ಆದ್ರೆ ಕೊಡ್ತೀನಿ. ಇದಕ್ಕೆ ಎಕ್ಸ್ಟ್ರಾ ಕೊಡಂಗಿಲ್ಲಲ್ಲ. ನಮ್ಮ KKRDB ಅನುದಾನ ಇಲಾಖೆಯಿಂದನೇ ಬಿಡುಗಡೆ ಮಾಡಿಸ್ಬೇಕು ನಾವು. ಹಂಗಾಗಿ ನಾನು 10 ಸಲ ಆಯ್ತು ಈಗ ಇಲಾಖೆಗೆ ಹೋಗಕ್ಕೆ. ಈ ಸಲ ಮೊನ್ನೆ ನನಗೆ ಹೇಳ್ಯಾರ, ಇಲ್ಲ ಮೇಡಮ್ ಅದನ್ನು ನಾವು ಏನಾದರೂ ಮಾಡಿ ಅಪ್ರೂವ್ ಕೊಡಿಸ್ತೀವಿ ಅಂತಂದ್ರೆ ಆ ವಿಷಯದಲ್ಲಿ ನನಗೂ ಜಲ್ದಿ ಉದ್ಘಾಟನೆ ಮಾಡಿ ಕೊಡ್ಬೇಕು ನಿಮಗೆಲ್ಲನೂ. ನನಗದು ನಾನು ಸಮಾಜದಕ್ಕಾಗಿ ಯಾವುದೇ ಕಾರಣಕ್ಕೂ ಕಡೆಗಣಿಸೋದಿಲ್ಲ. ನಿಮ್ಮ ಜೊತೆ ನಾನು ಇರ್ತೀನಿ, ನಾನು ಪ್ರಯತ್ನ ಮಾಡಿ. ಲಿಂಗದಹಳ್ಳಿ ಗ್ರಾಮಕ್ಕೆ ಡಾಂಬರೀಕರಣ ಕಾಮಗಾರಿ ಮಾಡಿಸುವುದು, ಇಮೇಲ್ ಎಲ್ಲ ಸೇಮ್ ಬೇಡಿಕೆಗಳಾದವು. ಒಂದನೇದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಜಾಲಹಳ್ಳಿ 1.25 ಕೋಟಿ ಅನುದಾನದ ಕಾಮಗಾರಿ ಕಳಪೆ ಮಟ್ಟದ್ದಾಗಿದ್ದು ಮರುಪರಿಶೀಲನೆ ಮಾಡಿ ಗುತ್ತಿಗೆದಾರರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಅವರ ಪರವಾನಗಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು. ಜಾಲಹಳ್ಳಿಯ ವಾಲ್ಮೀಕಿ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೆ ಜಿಲ್ಲೆಯ ಹೆದ್ದಾರಿಯ 2 ಬದಿಗಳಲ್ಲಿ ರಸ್ತೆ ಒತ್ತುವರಿ ಮಾಡಿಕೊಂಡಿದ್ದ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸಬೇಕು. ಜಾಲಹಳ್ಳಿ ಬಾಲಕರ ಪ್ರೌಢಶಾಲೆಯಿಂದ ಮ್ಯಾಲಿದ ಮತ್ತೆ ತಗೊಂಡ್ವಿ. ಆಮೇಲೆ ಲಿಂಗದಹಳ್ಳಿ ಗ್ರಾಮದ ಶ್ರೀ ಪರಮಾನಂದ ದೇವಸ್ಥಾನದಲ್ಲಿ ಪ್ರತಿ ವರ್ಷ 100ಕ್ಕೂ ಹೆಚ್ಚು ಸಾಮೂಹಿಕ ನಡೆಯುತ್ತಿದ್ದು ಅಲ್ಲಿ ದೊಡ್ಡ ಮಟ್ಟದ ಸಮುದಾಯ ಭವನ ನಿರ್ಮಿಸಬೇಕು.
ಜಾಲಹಳ್ಳಿ ಅಂಬೇಡ್ಕರ್ ವೃತ್ತದಿಂದ ಶ್ರೀ ಲಕ್ಷ್ಮೀ ರಂಗನಾಥ ದೇವಸ್ಥಾನದವರೆಗೆ ನಿರ್ಮಿಸಿರುವ ಸಿಸಿ ರಸ್ತೆ ಕಳಪೆ ಕಾಮಗಾರಿಯಾಗಿದ್ದು ಗುತ್ತಿಗೆದಾರರ ಪರವಾನಗಿ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಬಸವೇಶ್ವರ ವೃತ್ತದಿಂದ ವಾಲ್ಮೀಕಿ ವೃತ್ತದವರೆಗೆ ಡಿವೈಡರ್ ನಿರ್ಮಿಸಿ ರಸ್ತೆ ಮಧ್ಯದಲ್ಲಿ ವಿದ್ಯುತ್ ದೀಪಗಳು ಹಾಕಬೇಕು. ಡಿವೈಡರ್ ಆಮೇಲೆ ಶ್ರೀನಿವಾಸ ಅವರೇ ಎಲ್ಲಾದ್ರೂ ನಮ್ಮ ಪಿಡಬ್ಲ್ಯೂಡಿ ಅಧಿಕಾರಿಗಳು ಆಮೇಲೆ ಶ್ರೀನಿವಾಸ್ ಸರ್ ಜಾಲಹಳ್ಳಿ ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ವಾಲ್ಮೀಕಿ ಭವನ ಅಂತಾರೆ. ಅದು ಡಿವೈಡರ್ ಯಾವಾಗ ಇದು ಮಾಡ್ತೀರಿ ನೀವು ಎಸ್ಟಿಮೇಟ್ ಮಾಡ್ತೀರಿ? ಡಿವೈಡರ್ ಮುಂಚೆ ಮೇಡಮ್ ಅದು ಮೊದಲು ಅದು ಇದಾಗಬೇಕು ಒಂದೂವರೆ ಅದೊಂದು ತೆರವುಗೊಳಿಸ್ಬೇಕು. ಅದಾದ್ಮೇಲೆ ಡಿವೈಡ್ ಮಾಡಿಸ್ಬೇಕಾಗ್ತದೆ. ಬಂಧನ ಅನುದಾನವನ್ನು ಯಾಕಂದರೆ ಅದನ್ನು ಏನು ಕ್ರಮ ತಗೋಬೇಕು? ಡಿವೈಡರ್ಗೆ ಅದಕ್ಕೇನು ಸಂಬಂಧ? ಯಾವಾಗಲೂ ನಾವು ಇದನ್ನು ಚೇಂಜ್ ಮಾಡ್ಕೋಬೋದು. ಈಗ ಅನುದಾನ ನೀವು ಏನಾದರೂ ವಿಳಂಬ ಮಾಡಿದರೆ ವಾಪಸ್ ಹೋಯ್ತಂದ್ರೆ ಬರೋ ಕೆಲಸ ಆಗಲ್ಲ. ಸರಿ ಮೇಡಮ್, ಈಗ ರಸ್ತೆ ಸ್ವಲ್ಪ ಉಳಿದ್ರೆ ಇಲ್ಲ ಡಿವೈಡ್ ಮಾಡಿ ಅಂದ್ರೆ ಜಾಗ ಇಲ್ಲ ನೋಡಿ ಬೇಕಾದ್ರೆ ಮಾಡ್ತಿರ್ತೀರಿ. ಇನ್ನೊಂದು ಜಾಲಹಳ್ಳಿ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ಸರಿಯಾಗಿ ವಿದ್ಯುತ್ ಒದಗಿಸುವುದು, ಗ್ರಾಮಗಳಲ್ಲಿರುವ ಟಿಸಿಗಳಿಗೆ ಜಾಲರಿಯನ್ನು ಅಳವಡಿಸಬೇಕು. ಈಗ ಎಲ್ಲಿ ಬೇಕಲ್ಲಿ ಹಂಗೆ ಇದಾವ್ರಿ. ಪಕ್ಕದಾಗ ಸಾರ್ವಜನಿಕರು ಏನಾದ್ರು ಓಡಾಡೋಕ್ಕಾಗಿದ್ದಾಗ ಯಾವಾಗ ಸ್ಪಾರ್ಕ್ ಆಯ್ತು ಅಂದ್ರೆ ಜನರ ತೊಂದರೆಗೆ ಆಗುತ್ತೆ. ಆಮೇಲೆ ತಿಂತಿಣಿ ಬ್ರಿಡ್ಜ್ ಪ್ರದೇಶದಲ್ಲಿ ಆಕ್ರಮಣ ದಿನೇ ದಿನೇ ಹೆಚ್ಚುತ್ತಿದ್ದು ಸಾರ್ವಜನಿಕರಿಗೆ ತುಂಬ ತೊಂದರೆ ಉಂಟಾಗಿದ್ದು ಅಲ್ಲಿ ಬಸ್ ನಿಲ್ದಾಣ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಜಾಲಹಳ್ಳಿ ಗ್ರಾಮದ ವಾರ್ಡ್ ನಂಬರ್ 9ರಲ್ಲಿ ತಮ್ಮ ಅನುದಾನದಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ನಿರ್ಮಿಸಬೇಕು. ಈ ಸಂದರ್ಭದಲ್ಲಿ ಶರಣಪ್ಪ ಕಾರ್ಲಕುಂಟಿ, ಭೀಮನಗೌಡ ಎಂ ಪಾಟೀಲ್, ರಂಗಪ್ಪ ಬಂಡಿ, ಬಸವರಾಜ್ ಗೋಪಾಳಪುರ, ತಮ್ಮಣ್ಣ ಹೇರುಂಡಿ, ಮಲ್ಲು ತೆಗ್ಗಳ್ಳಿ ಸೇರಿ ಹಲವರು ಉಪಸ್ಥಿತರಿದ್ದರು. ಖಾಜಾ ಹುಸೇನ್ ಬಾಬಾ, ಜಾಲಹಳ್ಳಿ, TV20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.